ನಮಸ್ಕಾರ, ನಾನು ಶುಭಾ. ಖರ್ಜೂರ ತಿಂತೀವಿ, ಆದರೆ ಬೀಜ ಎತ್ತಿ ಕಸದ ಬುಟ್ಟಿಗೆ ಬಿಸಾಕ್ತಾ ಇದ್ದೀರಾ. ಇನ್ಮೇಲೆ ಬಿಸಾಕಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಹಣ ನೀವು ಉಳಿತಾಯ ಮಾಡ್ಕೋಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಳೇದೊಂದು ಬ್ರಷ್ಗೆ ಒಂದು ಸ್ವಲ್ಪ ಪೇಸ್ಟು, ನಿಮ್ಮ ಮನೇಲಿ ಯಾವ ಪೇಸ್ಟ್ ಬಳಸ್ತೀರಲ್ಲ ಆ ಪೇಸ್ಟ್ ತಗೊಂಡು ಒಂದು ಚೂರು ಆರ್ಪಿಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಬಚ್ಚಲಲ್ಲಿ ಮತ್ತು ಈ ಟೈಲ್ಸ್ ಹತ್ರ ನಾವು ಬಚ್ಚಲಂತೂ ಹಾರ್ಪಿಕ್ ಹಾಕಿ ದಿನ ತೊಳಿತೀವಿ, ಆದರೂ ಆ ಕರೆ ಇರುತ್ತೆ ನೋಡಿ ಕಪ್ಪಗೆ, ಇದು ಹಂಗೆ ಇರುತ್ತೆ. ಮತ್ತು ಈ ಮ್ಯಾಟ್ ಎಲ್ಲ ಹಾಕಿರ್ತೀವಲ್ಲ ಬಚ್ಚಲ ಹತ್ರ, ಅಲ್ಲಿ ಅಷ್ಟೇ ಟೈಲ್ಸ್ ಹತ್ರ ಕಪ್ಪಗಿರುತ್ತಲ್ಲ, ನೀವು ಈ ಥರ ಲಿಕ್ವಿಡ್ ಥರ ಮಾಡ್ಕೊಬಿಟ್ಟು ಇದರಲ್ಲಿ ಒಂದು ಸತಿ ಕ್ಲೀನ್ ಮಾಡ್ಕೊಂಡು ನೋಡಿ, ತುಂಬ ನೀಟಾಗಿ ಬಿಡುತ್ತೆ. ನೀವು ಹಾರ್ಪಿಕ್ ಹಾಕಿ ತೊಳೆದ್ರೂ ಅಷ್ಟು ನೀಟಾಗಿ ಹೋಗಲ್ಲ. ಪೇಸ್ಟು ಮತ್ತು ಹಾರ್ಪಿಕ್ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ನೀಟಾಗಿ ಬಿಡುತ್ತೆ. ನೋಡಿ, ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ನೀಟಾಗಿ ವಾಶ್ ಮಾಡ್ಕೊಂಡು ಬೇಕಾದರೂ ವಾಶ್ ಮಾಡ್ಕೋಬೋದು. ಟ್ರೈ ಮಾಡಿ. ಒಂದು ಟಿಶ್ಯೂ ಪೇಪರ್ ತಗೊಂಡು ಒಂಚೂರು ಅರಿಶಿನ, ಲವಂಗ ಒಂದೆರಡು, ಒಣಮೆಣ್ಸಿನ್ಕಾಯಿ ಒಂದೆರಡು ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ದೇವ್ರ ಪೂಜೆಗೆ ಬಳಸ್ತೀರಲ್ಲ ಕರ್ಪೂರ, ಪೂರ್ತಿ ಒಂದು ಕರ್ಪೂರ ಬೇಡ, ಒಂಚೂರು ಪುಡಿ ಮಾಡಿ ಹಾಕ್ಕೊಬಿಟ್ಟು, ಇವಾಗ ನಾವು ರೆಗ್ಯುಲರಾಗಿ ರೈಸ್ ಬಳಸ್ತಾ ಇರ್ತೀವಿ, ಇದು ಬಾಕ್ಸಲ್ಲಿ ಇಟ್ಬಿಟ್ಟಿರ್ತೀವಿ, ಅಕಸ್ಮಾತಾಗಿ ಹುಳು ಬಿದ್ದುಬಿಟ್ಟಿರುತ್ತೆ, ಏನು ಮಾಡೋದು, ನಮಗೆ ಕ್ಲೀನ್ ಮಾಡೋಕ್ಕೆ ಬರಲ್ಲ ಅಂದ್ಕೊಳ್ಳೋರು, ಏನಿಲ್ಲ, ಆ ಬಾಕ್ಸ್ ಓಪನ್ ಮಾಡಿಬಿಡಿ. ಆ ಟಿಶ್ಯೂ ಪೇಪರ್ ಎತ್ತಿ ಅದ್ರ ಮೇಲೆ ಇಟ್ಬಿಟ್ಟು ಒನ್ ಅವರ್ ಬಿಟ್ಬಿಟ್ರೆ ಸಾಕು. ಆ ರೈಸಲ್ಲಿರೋ ಹುಳು ಎಲ್ಲ ಈ ಸ್ಮೆಲ್ಗೆ ಆಚೆ ಬಂದುಬಿಡುತ್ತೆ. ನೀವು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೇ ಇಲ್ಲ. ನೋಡಿ, ನಾನು ಒಂದು ಸ್ವಲ್ಪ ಹೊತ್ತು 1 ಅವರ್ ಬಿಟ್ಬಿಟ್ಟಿದ್ದೆ, ಹುಳುಗಳೆಲ್ಲ ಆ ರೈಸಲ್ಲಿರೋ ಹುಳುಗಳೆಲ್ಲ ನೀಟಾಗಿ ಆಚೆ ಬಂದುಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ. ಮತ್ತು ಆ ಟಿಶ್ಯೂ ಪೇಪರ್ ಸೈಡ್ಗೆ ತೆಗೆದುಬಿಡಿ. ಮತ್ತು ಒಂದು 2 ಒಣಮೆಣ್ಸಿನ್ಕಾಯಿ ಮುರಿದ್ಬಿಟ್ಟು ಆ ರೈಸ್ ಒಳಗಡೆ ಹಾಕ್ಬಿಟ್ಟು ಬಿಟ್ಬಿಡಿ. ಬಾಕ್ಸ್ ಮುಚ್ಚಳ ಹಾಕಿ ಹಿಂಗೆ ಮಾಡೋದ್ರಿಂದ ರೈಸಲ್ಲಿ ಮತ್ತೆ ಹುಳು ಬೀಳೋದೇ ಇಲ್ಲ. ಬಾಕ್ಸ್ ಮುಚ್ಚಳ ಹಾಕಿ ತಿಕ್ಕಿದ್ರೆ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ ಆಗುತ್ತೆ. ಬೋರ್ಡಲ್ಲಿ ಈ ಥರ ಹೋಲ್ಸ್ ಬಂದಿರುತ್ತೆ. ಮಕ್ಕಳು ತುಂಬ ಚಿಕ್ಕವರಾಗಿದ್ದರೆ ಆ ದಿವಾನ ಹತ್ರ ಹಂಗೆ ಸ್ವಿಚ್ ಬೋರ್ಡ್ ಇದ್ದರೆ ನಮಗೆ ಭಯ, ಮಕ್ಕಳು ಎಲ್ಲಿ ಆ ಹೋಲ್ಸ್ ಒಳಗಡೆ ಬೆರಳಿಟ್ಬಿಡ್ತಾರಂತಲ್ವಾ. ನಿಮ್ಗೆ ಈ ಥರ ಭಯ ಇದ್ದರೆ ನೀವೇನಿಲ್ಲ, ಮನೇಲಿ ಸ್ಟಿಕ್ಕರ್ಸ್ ಅಂತೂ ಇದ್ದೇ ಇರುತ್ತಲ್ವಾ, ಆ ಹೋಲ್ಸ್ ಕರೆಕ್ಟಾಗಿ ಸ್ಟಿಕ್ಕರ್ಗಳಿಟ್ಬಿಡಿ. ಹಿಂಗೆ ಇಡೋದ್ರಿಂದ ಮಕ್ಕಳು ಬೆರಳಿಡೋಕ್ಕಾಗಲ್ಲ, ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಖರ್ಜೂರದ ಬೀಜ ನಾವೇನು ಮಾಡ್ತೀವಿ, ಬಿಸಾಕ್ಬಿಡ್ತೀರಿ. ಇನ್ಮೇಲೆ ಬಿಸಾಕಕ್ಕೆ ಹೋಗಬೇಡಿ. ಖರ್ಜೂರದ ಬೀಜನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಬೇಕು. ಚೆನ್ನಾಗಿ ಒಣಗಿದೆ ಅಂದಮೇಲೆ ಈ ಥರ ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ರಿ. ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಹುರ್ಕೋಬೇಕು. ನೋಡಿ, ನಾನು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ, ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬರ್ಬೇಕು. ಚಿಕ್ಕ ಮಿಕ್ಸಿ ಜಾರ್ ಇರುತ್ತಲ್ಲ, ಇದರಲ್ಲಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಬಂದು ನೀಟಾಗಿ ಜರಡಿ ಇಟ್ಕೋಬೇಕು. ಹಂಗೆ ಯೂಸ್ ಮಾಡಬಾರ್ದು, ನೀಟಾಗಿ ಜರಡಿ ಇಟ್ಕೊಳ್ಳಿ. ಮತ್ತು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಚೂರು ನೀರು, 1 ಗ್ಲಾಸಷ್ಟು ಹಾಲು, ಚಿಕ್ಕ ಗ್ಲಾಸಷ್ಟು ಹಾಲು ಸೇರಿಸ್ಕೊಳ್ಬಿಟ್ಟು, ಮತ್ತು ಆ ಪುಡಿ ಮಾಡಿಟ್ಟಿರ್ತೀವಲ್ಲ ಖರ್ಜೂರದ ಬೀಜದ ಪುಡಿ, ಇದನ್ನು ಒಂದು 2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ನಿಮಗೆ ಬೇಕಂದರೆ ಬೆಲ್ಲ ಸೇರಿಸ್ಕೋಬೋದು. ನಾವೇನು ಮಾಡ್ತೀವಿ, ಟೀ ಕಾಫಿ ಮಾರ್ನಿಂಗ್ ಕುಡಿತೀವಿ, ಟೀ ಕಾಫಿ ಬದಲು ಇದನ್ನು ಕುಡಿಯೋದು ರೂಢಿ ಮಾಡ್ಕೊಳ್ಳಿ. ಇದನ್ನು ಕುಡಿಯೋದ್ರಿಂದ ನಿಮಗೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಖರ್ಜೂರದ ಬೀಜದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ನಮಗೆ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಅಂತೂ ನಿಮ್ಗೆ ಇರೋದೇ ಇಲ್ಲ. ಸಕ್ಕರೆ ಕಾಯಿಲೆ ಕೂಡ ನಿಯಂತ್ರಣದಲ್ಲಿರುತ್ತೆ. ನಮ್ಮ ಮೂಳೆಗಳು ಕೂಡ ತುಂಬ ಗಟ್ಟಿಯಾಗುತ್ತೆ. ಯಾರು ವೆಯ್ಟ್ ಲಾಸ್ ಆಗಬೇಕನ್ನೋರು, ಅಂದರೆ ತೂಕ ಕಮ್ಮಿ ಆಗಬೇಕನ್ನೋರು ಕೂಡ ಇದನ್ನು ಬಳಸೋದ್ರಿಂದ ಬೇಗ ತೂಕ ಕಮ್ಮಿ ಆಗುತ್ತೆ. ಮತ್ತು ಇದನ್ನು ನೀವು ಗ್ರೀನ್ ಟೀ ಜೊತೆ ಬೇಕಾದ್ರೆ ಹಾಕ್ಕೊಂಡು ಕುಡಿಬೋದು. ಇಲ್ಲ ಹಿಟ್ಟು ಕಲಿಸ್ತೀವಲ್ಲ, ಗೋಧಿ ಹಿಟ್ಟು, ಅದ್ರ ಜೊತೆ 1 ಟೇಬಲ್ ಸ್ಪೂನು. ಇದಕ್ಕೆ ಲಿಮಿಟ್ಸ್ ಅಂತೇನಿಲ್ಲ, ಇಷ್ಟೇ ತಿನ್ನಬೇಕಂತೇನಿಲ್ಲ. ಇದು ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ನಾವೇನು ಮಾಡ್ತೀವಿ, ಖರ್ಜೂರ ತಿಂತೀವಿ, ಬೀಜ ಬಿಸಾಕ್ಬಿಡ್ತೀವಿ. ಇನ್ಮೇಲೆ ಅಂತೂ ಖಂಡಿತ ಬಿಸಾಕಕ್ಕೆ ಹೋಗಬೇಡಿ, ಇದನ್ನು ಕೂಡ ಬಳಸ್ಕೊಳ್ಳಿ. ಅಲೋವೆರಾ ನಾವು ನಮ್ಮ ಫೇಸ್ಗೆ, ಹೇರ್ಸ್ಗೆ ಅಪ್ಲೈ ಮಾಡ್ತಾ ಇರ್ತೀವಿ. ನಾವೇನು ಮಾಡ್ತೀವಿ, ಅದ್ರ ಜೆಲ್ ನಮಗೆ ಬೇಕಂತಂದರೆ ಮಿಕ್ಸಿ ಜಾರ್ಗೆ ಹಂಗೆ ಹಾಕ್ಕೊತೀವಿ. ಇಲ್ಲ, ಸಣ್ಣ ಸಣ್ಣ ಪೀಸಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋ ಬದಲು ನಿಮಗೆ ಅಕಸ್ಮಾತ್ ಜೆಲ್ ಬೇಕಂದಾಗ ನೀವು ಮೇಲೆ ಸಿಪ್ಪೆ ತೆಗೆದು ಬಿಡಬೇಕು. ಮತ್ತು ಒಂದು ಬಾಚಣಿಗೆ ತಗೊಂಡು ಹಿಂಗಂತ ಇದ್ದರೆ ಸಾಕು, ನಿಮಗೆ ಎಷ್ಟು ಜೆಲ್ ಬೇಕೋ ಹೇರ್ಸ್ಗೆ ಅಪ್ಲೈ ಮಾಡೋಕ್ಕಾಗಲಿ, ಇಲ್ಲ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋಕ್ಕಾಗಲಿ, ಅಷ್ಟು ಜೆಲ್ಲು ನಿಮಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟೊಂದು ಜೆಲ್ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಇದು ತುಂಬಾ ಈಸಿ ಟ್ರಿಕ್ಸು. ನಾವು ಹೇರ್ಸ್ಗೆ, ಫೇಸ್ಗೆ ಎಲ್ಲ ಅಪ್ಲೈ ಮಾಡೋವಾಗ ಈ ಥರ ಫ್ರೆಶ್ ಅಲೋವೆರಾ ಜೆಲ್ಲೇ ಬಳಸ್ತೀವಲ್ಲ, ಪ್ಯಾಕೆಟ್ ಬಳಸೋ ಬದಲು ಈ ಥರ ಬಳಸಿದ್ರೆ ಇದು ತುಂಬಾ ಒಳ್ಳೆಯದು. ನೋಡಿ, ನೀಟಾಗಿ ಎಷ್ಟೊಂದು ಜೆಲ್ ಬಂದಿದೆ, ತೋರಿಸ್ತಾ ಇದ್ದೀನಿ. ನೀಟಾಗಿ ಬಾಚಣಿಗೆಯಲ್ಲಿ ಮಾಡಿ ನೋಡಿ ನೀವು ಕೂಡ. ಇದನ್ನು ಇವಾಗ ನೀವು ನಿಮ್ಮ ಹೇರ್ಸ್ಗೆ ಬೇಕಂದರೆ ಹೇರ್ಸ್ಗೆ, ಇಲ್ಲ ನಿಮ್ಮ ಫೇಸ್ಗೆ ಬಳಸ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.